ನಮ್ಮದು ಆಗಬೇಕು, ಸರಿಯಾದ ಸಮಯದಲ್ಲಿ ಆಗಬೇಕು. ಮತ್ತು ಮೊದಲು ನಂದು ಆಗ್ರಹ ಅದಲ್ಲ, ಮತ್ತು ತಾಲೂಕು ವಿಂಗಡಣೆ ಆಗಬೇಕು ಫಸ್ಟ್. ಅವೆಲ್ಲ ಇದೆ ನಮ್ಮ ಅದೆಲ್ಲ ಸರ್ವೆ ಮಾಡ್ಕೊಂಡು ತಾಲೂಕು ವಿಂಗಡಣೆಗೆ ಜಿಲ್ಲಾ ಆಗ್ಬೇಕಂತ ನನ್ನ ಮೊದಲಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾವು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಇದ್ದಾಗ ನಾನು ಅದನ್ನೇ ಪ್ರಸ್ತಾವಟೆ. ನಮ್ಮ ಗೋಕಾಕ್ ಆಗಬೇಕು, ಚಿಕ್ಕೋಡಿ ಆಗಬೇಕು. ಅದರಲ್ಲಿ ತಾಲೂಕುಗಳ ಮೊದಲಿಗೆ ಉದಾಹರಣೆ ಕುಡ್ಚಿರಿ ಆಗಾಗ, ಇನ್ನೂ ಅದು ದೊಡ್ಡ ದೊಡ್ಡ ಕೌದಲಿಗೆ ಎಲ್ಲ ಹೋರಾಟದ ಮೊದಲಿನ ಅವುಗಳ ತಾಲೂಕಾಗಿ ಹಗರಣವನ್ನ ತಾತ್ವಿಕ ನಿಮ್ಮ ಬಿಜೆಪಿ ಅವರು ತಗೊಂಡೋದ್ರಿ. ಆದ್ರೆ ಅದೇ ಒಂದು ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವರು ಯಾಕೆ ಇನ್ನೂವರೆಗೆ ಮೌನವಾಗಿದ್ರಿ ಅಂತ ಅದನ್ನು ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ವಿ. ನಾವು ಮಾಧ್ಯಮದಲ್ಲಿ ಮಾತಾಡೋಂಗಿಲ್ಲ. ನಾವು ಈಗಾಗಲೇ ಪಕ್ಷದ ನಾಯಕರಿಗೆ ತಿಳಿಸಿದ್ದೇವೆ. ಪಕ್ಷ ನಾಯಕರು ಒಳ್ಳೆಯ ನಿರ್ಣಯ ತಗೋತಾರೆ, ಎಲ್ಲ ಒಳ್ಳೇದಾಗ್ತದೆ. ಸರ್, ಈಗ ವಿಜೇಂದ್ರ ಅವರು ನಿಮ್ಮ ಹೇಳಿಕೆಗೆ ಒಂದು ಇದನ್ನು ಹೇಳಿದ್ರು, ರಮೇಶ್ ಜಾರಕಿಹೊಳಿ ಅವರ ಬಾಯಲ್ಲಿ ಸಿದ್ಧಾಂತದ ಮಾತು ಬರ್ತಾ ಇದೆ, ಎಲ್ಲ ಒಳ್ಳೇದು ಅಂತ ಹಿಂಗೆ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಒಂದೇ ಮಾತು ಹೇಳಿದ ನಾವು, ಅವ್ನು ಜೂನಿಯರ್, ಅವ್ನು ಉತ್ತರ ಕೊಡೋಂಗಿಲ್ಲ. ಥ್ಯಾಂಕ್ ಯು. ನಮ್ಮದು ಆಗಬೇಕು, ಸರಿಯಾದ ಸಮಯದಲ್ಲಿ ಆಗಬೇಕು. ಮತ್ತು ಮೊದಲು ನಂದು ಆಗ್ರಹ ಅದಲ್ಲ, ಮತ್ತು ತಾಲೂಕು ವಿಂಗಡಣೆ ಆಗಬೇಕು ಫಸ್ಟ್. ಅವೆಲ್ಲ ಇದೆ ನಮ್ಮ ಅದೆಲ್ಲ ಸರ್ವೆ ಮಾಡ್ಕೊಂಡು ತಾಲೂಕು ವಿಂಗಡಣೆಗೆ ಜಿಲ್ಲಾ ಆಗ್ಬೇಕಂತ ನನ್ನ ಮೊದಲಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾವು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಇದ್ದಾಗ ನಾನು ಅದನ್ನೇ ಪ್ರಸ್ತಾವಟೆ. ನಮ್ಮ ಗೋಕಾಕ್ ಆಗಬೇಕು, ಚಿಕ್ಕೋಡಿ ಆಗಬೇಕು. ಅದರಲ್ಲಿ ತಾಲೂಕುಗಳ ಮೊದಲಿಗೆ ಉದಾಹರಣೆ ಕುಡ್ಚಿರಿ ಆಗಾಗ, ಇನ್ನೂ ಅದು ದೊಡ್ಡ ದೊಡ್ಡ ಕೌದಲಿಗೆ ಎಲ್ಲ ಹೋರಾಟದ ಮೊದಲಿನ ಅವುಗಳ ತಾಲೂಕಾಗಿ ಹಗರಣವನ್ನ ತಾತ್ವಿಕ ನಿಮ್ಮ ಬಿಜೆಪಿ ಅವರು ತಗೊಂಡೋದ್ರಿ. ಆದ್ರೆ ಅದೇ ಒಂದು ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವರು ಯಾಕೆ ಇನ್ನೂವರೆಗೆ ಮೌನವಾಗಿದ್ರಿ ಅಂತ ಅದನ್ನು ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ವಿ. ನಾವು ಮಾಧ್ಯಮದಲ್ಲಿ ಮಾತಾಡೋಂಗಿಲ್ಲ. ನಾವು ಈಗಾಗಲೇ ಪಕ್ಷದ ನಾಯಕರಿಗೆ ತಿಳಿಸಿದ್ದೇವೆ. ಪಕ್ಷ ನಾಯಕರು ಒಳ್ಳೆಯ ನಿರ್ಣಯ ತಗೋತಾರೆ, ಎಲ್ಲ ಒಳ್ಳೇದಾಗ್ತದೆ. ಸರ್, ಈಗ ವಿಜೇಂದ್ರ ಅವರು ನಿಮ್ಮ ಹೇಳಿಕೆಗೆ ಒಂದು ಇದನ್ನು ಹೇಳಿದ್ರು, ರಮೇಶ್ ಜಾರಕಿಹೊಳಿ ಅವರ ಬಾಯಲ್ಲಿ ಸಿದ್ಧಾಂತದ ಮಾತು ಬರ್ತಾ ಇದೆ, ಎಲ್ಲ ಒಳ್ಳೇದು ಅಂತ ಹಿಂಗೆ ಹೇಳ್ತಾ ಇದ್ದಾರೆ. ಅಂದರೆ ಒಂದೇ ಮಾತು ಹೇಳಿದ ನಾವು, ಅವ್ನು ಜೂನಿಯರ್, ಅವ್ನು ಉತ್ತರ ಕೊಡೋಂಗಿಲ್ಲ. ಥ್ಯಾಂಕ್ ಯು. ನಮ್ಮದು ಆಗಬೇಕು, ಸರಿಯಾದ ಸಮಯದಲ್ಲಿ ಆಗಬೇಕು. ಮತ್ತು ಮೊದಲು ನಂದು ಆಗ್ರಹ ಅದಲ್ಲ, ಮತ್ತು ತಾಲೂಕು ವಿಂಗಡಣೆ ಆಗಬೇಕು ಫಸ್ಟ್. ಅವೆಲ್ಲ ಇದೆ ನಮ್ಮ ಅದೆಲ್ಲ ಸರ್ವೆ ಮಾಡ್ಕೊಂಡು ತಾಲೂಕು ವಿಂಗಡಣೆಗೆ ಜಿಲ್ಲಾ ಆಗ್ಬೇಕಂತ ನನ್ನ ಮೊದಲಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾವು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಇದ್ದಾಗ ನಾನು ಅದನ್ನೇ ಪ್ರಸ್ತಾವಟೆ. ನಮ್ಮ ಗೋಕಾಕ್ ಆಗಬೇಕು, ಚಿಕ್ಕೋಡಿ ಆಗಬೇಕು. ಅದರಲ್ಲಿ ತಾಲೂಕುಗಳ ಮೊದಲಿಗೆ ಉದಾಹರಣೆ ಕುಡ್ಚಿರಿ ಆಗಾಗ, ಇನ್ನೂ ಅದು ದೊಡ್ಡ ದೊಡ್ಡ ಕೌದಲಿಗೆ ಎಲ್ಲ ಹೋರಾಟದ ಮೊದಲಿನ ಅವುಗಳ ತಾಲೂಕಾಗಿ ಹಗರಣವನ್ನ ತಾತ್ವಿಕ ನಿಮ್ಮ ಬಿಜೆಪಿ ಅವರು ತಗೊಂಡೋದ್ರಿ. ಆದ್ರೆ ಅದೇ ಒಂದು ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವರು ಯಾಕೆ ಇನ್ನೂವರೆಗೆ ಮೌನವಾಗಿದ್ರಿ ಅಂತ ಅದನ್ನು ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ವಿ. ನಾವು ಮಾಧ್ಯಮದಲ್ಲಿ ಮಾತಾಡೋಂಗಿಲ್ಲ. ನಾವು ಈಗಾಗಲೇ ಪಕ್ಷದ ನಾಯಕರಿಗೆ ತಿಳಿಸಿದ್ದೇವೆ. ಪಕ್ಷ ನಾಯಕರು ಒಳ್ಳೆಯ ನಿರ್ಣಯ ತಗೋತಾರೆ, ಎಲ್ಲ ಒಳ್ಳೇದಾಗ್ತದೆ. ಸರ್, ಈಗ ವಿಜೇಂದ್ರ ಅವರು ನಿಮ್ಮ ಹೇಳಿಕೆಗೆ ಒಂದು ಇದನ್ನು ಹೇಳಿದ್ರು, ರಮೇಶ್ ಜಾರಕಿಹೊಳಿ ಅವರ ಬಾಯಲ್ಲಿ ಸಿದ್ಧಾಂತದ ಮಾತು ಬರ್ತಾ ಇದೆ, ಎಲ್ಲ ಒಳ್ಳೇದು ಅಂತ ಹಿಂಗೆ ಹೇಳ್ತಾ ಇದ್ದಾರೆ. ಅಂದರೆ ಒಂದೇ ಮಾತು ಹೇಳಿದ ನಾವು, ಅವ್ನು ಜೂನಿಯರ್, ಅವ್ನು ಉತ್ತರ ಕೊಡೋಂಗಿಲ್ಲ. ಥ್ಯಾಂಕ್ ಯು. ನಮ್ಮದು ಆಗಬೇಕು, ಸರಿಯಾದ ಸಮಯದಲ್ಲಿ ಆಗಬೇಕು. ಮತ್ತು ಮೊದಲು ನಂದು ಆಗ್ರಹ ಅದಲ್ಲ, ಮತ್ತು ತಾಲೂಕು ವಿಂಗಡಣೆ ಆಗಬೇಕು ಫಸ್ಟ್. ಅವೆಲ್ಲ ಇದೆ ನಮ್ಮ ಅದೆಲ್ಲ ಸರ್ವೆ ಮಾಡ್ಕೊಂಡು ತಾಲೂಕು ವಿಂಗಡಣೆಗೆ ಜಿಲ್ಲಾ ಆಗ್ಬೇಕಂತ ನನ್ನ ಮೊದಲಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾವು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಇದ್ದಾಗ ನಾನು ಅದನ್ನೇ ಪ್ರಸ್ತಾವಟೆ. ನಮ್ಮ ಗೋಕಾಕ್ ಆಗಬೇಕು, ಚಿಕ್ಕೋಡಿ ಆಗಬೇಕು. ಅದರಲ್ಲಿ ತಾಲೂಕುಗಳ ಮೊದಲಿಗೆ ಉದಾಹರಣೆ ಕುಡ್ಚಿರಿ ಆಗಾಗ, ಇನ್ನೂ ಅದು ದೊಡ್ಡ ದೊಡ್ಡ ಕೌದಲಿಗೆ ಎಲ್ಲ ಹೋರಾಟದ ಮೊದಲಿನ ಅವುಗಳ ತಾಲೂಕಾಗಿ ಹಗರಣವನ್ನ ತಾತ್ವಿಕ ನಿಮ್ಮ ಬಿಜೆಪಿ ಅವರು ತಗೊಂಡೋದ್ರಿ. ಆದ್ರೆ ಅದೇ ಒಂದು ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವರು ಯಾಕೆ ಇನ್ನೂವರೆಗೆ ಮೌನವಾಗಿದ್ರಿ ಅಂತ ಅದನ್ನು ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ವಿ. ನಾವು ಮಾಧ್ಯಮದಲ್ಲಿ ಮಾತಾಡೋಂಗಿಲ್ಲ. ನಾವು ಈಗಾಗಲೇ ಪಕ್ಷದ ನಾಯಕರಿಗೆ ತಿಳಿಸಿದ್ದೇವೆ. ಪಕ್ಷ ನಾಯಕರು ಒಳ್ಳೆಯ ನಿರ್ಣಯ ತಗೋತಾರೆ, ಎಲ್ಲ ಒಳ್ಳೇದಾಗ್ತದೆ. ಸರ್, ಈಗ ವಿಜೇಂದ್ರ ಅವರು ನಿಮ್ಮ ಹೇಳಿಕೆಗೆ ಒಂದು ಇದನ್ನು ಹೇಳಿದ್ರು, ರಮೇಶ್ ಜಾರಕಿಹೊಳಿ ಅವರ ಬಾಯಲ್ಲಿ ಸಿದ್ಧಾಂತದ ಮಾತು ಬರ್ತಾ ಇದೆ, ಎಲ್ಲ ಒಳ್ಳೇದು ಅಂತ ಹಿಂಗೆ ಹೇಳ್ತಾ ಇದ್ದಾರೆ. ಅಂದರೆ ಒಂದೇ ಮಾತು ಹೇಳಿದ ನಾವು, ಅವ್ನು ಜೂನಿಯರ್, ಅವ್ನು ಉತ್ತರ ಕೊಡೋಂಗಿಲ್ಲ. ಥ್ಯಾಂಕ್ ಯು. ನಮ್ಮದು ಆಗಬೇಕು, ಸರಿಯಾದ ಸಮಯದಲ್ಲಿ ಆಗಬೇಕು. ಮತ್ತು ಮೊದಲು ನಂದು ಆಗ್ರಹ ಅದಲ್ಲ, ಮತ್ತು ತಾಲೂಕು ವಿಂಗಡಣೆ ಆಗಬೇಕು ಫಸ್ಟ್. ಅವೆಲ್ಲ ಇದೆ ನಮ್ಮ ಅದೆಲ್ಲ ಸರ್ವೆ ಮಾಡ್ಕೊಂಡು ತಾಲೂಕು ವಿಂಗಡಣೆಗೆ ಜಿಲ್ಲಾ ಆಗ್ಬೇಕಂತ ನನ್ನ ಮೊದಲಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾವು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಇದ್ದಾಗ ನಾನು ಅದನ್ನೇ ಪ್ರಸ್ತಾವಟೆ. ನಮ್ಮ ಗೋಕಾಕ್ ಆಗಬೇಕು, ಚಿಕ್ಕೋಡಿ ಆಗಬೇಕು.
ಅದರಲ್ಲಿ ತಾಲೂಕುಗಳ ಮೊದಲಿಗೆ ಉದಾಹರಣೆ ಕುಡ್ಚಿ ರಾಯಬಾಗ ಇನ್ನೂ ಅದು ದೊಡ್ಡ ದೊಡ್ಡ ಕೌದಲಿಗೆ ಎಲ್ಲ ಹೋರಾಟದ ಮೊದಲಿನ ಅವುಗಳ ತಾಲೂಕಾಗಿ ಮೂಲ ಹಗರಣವನ್ನ ಒಂದು ತಾರ್ಕಿಕ ಹಂತಕ್ಕೆ ನಿಮ್ಮ ಬಿಜೆಪಿ ಅವರು ತಗೊಂಡೋದ್ರಿ. ಆದ್ರೆ ಅದೇ ಒಂದು ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವರು ಯಾಕೆ ಇನ್ನೂವರೆಗೆ ಮೌನವಾಗಿದ್ರಿ ಅಂತ ಅದನ್ನು ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ವಿ. ನಾವು ಮಾಧ್ಯಮದಲ್ಲಿ ಮಾತಾಡೋಂಗಿಲ್ಲ. ನಾವು ಈಗಾಗಲೇ ಪಕ್ಷದ ನಾಯಕರಿಗೆ ತಿಳಿಸಿದ್ದೇವೆ. ಪಕ್ಷ ನಾಯಕರು ಒಳ್ಳೆಯ ನಿರ್ಣಯ ತಗೋತಾರೆ, ಎಲ್ಲ ಒಳ್ಳೇದಾಗ್ತದೆ. ಸರ್, ಈಗ ವಿಜೇಂದ್ರ ಅವರು ನಿಮ್ಮ ಹೇಳಿಕೆ ಒಂದು ಇದನ್ನ ಹೇಳಿದ್ರು, ಏನು ರಮೇಶ್ ಜಾರಕಿಹೊಳಿ ಅವರ ಬಾಯಲ್ಲಿ ಸಿದ್ಧಾಂತದ ಮಾತು ಬರ್ತಾ ಇದೆ, ಎಲ್ಲ ಒಳ್ಳೇದು ಅಂತ ಹಿಂಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಒಂದೇ ಮಾತು ಹೇಳಿದ ನಾವು, ಅವ್ನು ಜೂನಿಯರ್, ಅವ್ನು ಉತ್ತರ ಕೊಡೋಂಗಿಲ್ಲ. ಥ್ಯಾಂಕ್ ಯು. ನಮ್ಮದು ಆಗಬೇಕು, ಸರಿಯಾದ ಸಮಯದಲ್ಲಿ ಆಗಬೇಕು. ಮತ್ತು ಮೊದಲು ನಂದು ಆಗ್ರಹ ಅದಲ್ಲ, ಮತ್ತು ತಾಲೂಕು ವಿಂಗಡಣೆ ಆಗಬೇಕು ಫಸ್ಟ್. ಅವೆಲ್ಲ ಇದೆ ನಮ್ಮ ಅದೆಲ್ಲ ಸರ್ವೆ ಮಾಡ್ಕೊಂಡು ತಾಲೂಕು ವಿಂಗಡಣೆಗೆ ಜಿಲ್ಲಾ ಆಗ್ಬೇಕಂತ ನನ್ನ ಮೊದಲಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾವು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ನಾನು ಅದನ್ನೇ ಪ್ರಸ್ತಾವನೆ. ನಮ್ಮ ಗೋಕಾಕ್ ಆಗಬೇಕು, ಚಿಕ್ಕೋಡಿ ಆಗಬೇಕು. ಅದರಲ್ಲಿ ತಾಲೂಕುಗಳ ಮೊದಲಿಗೆ ಉದಾಹರಣೆ ಕುಡ್ಚಿ ರಾಯಬಾಗ ಇನ್ನೂ ಅದು ದೊಡ್ಡ ದೊಡ್ಡ ಕೌದಲಿಗೆ ಎಲ್ಲ ಹೋರಾಟದ ಮೊದಲಿನ ಅವುಗಳ ತಾಲೂಕಾಗಿ ಮೂಲ ಹಗರಣವನ್ನ ಒಂದು ತಾರ್ಕಿಕ ಹಂತಕ್ಕೆ ನಿಮ್ಮ ಬಿಜೆಪಿ ಅವರು ತಗೊಂಡೋದ್ರಿ. ಆದ್ರೆ ಅದೇ ಒಂದು ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವರು ಯಾಕೆ ಇನ್ನೂವರೆಗೆ ಮೌನವಾಗಿದ್ರಿ ಅಂತ ಅದನ್ನು ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ವಿ. ನಾವು ಮಾಧ್ಯಮದಲ್ಲಿ ಮಾತಾಡೋಂಗಿಲ್ಲ. ನಾವು ಈಗಾಗಲೇ ಪಕ್ಷದ ನಾಯಕರಿಗೆ ತಿಳಿಸಿದ್ದೇವೆ. ಪಕ್ಷ ನಾಯಕರು ಒಳ್ಳೆಯ ನಿರ್ಣಯ ತಗೋತಾರೆ, ಎಲ್ಲ ಒಳ್ಳೇದಾಗ್ತದೆ. ಸರ್, ಈಗ ವಿಜೇಂದ್ರ ಅವರು ನಿಮ್ಮ ಹೇಳಿಕೆ ಒಂದು ಇದನ್ನ ಹೇಳಿದ್ರು, ಏನು ರಮೇಶ್ ಜಾರಕಿಹೊಳಿ ಅವರ ಬಾಯಲ್ಲಿ ಸಿದ್ಧಾಂತದ ಮಾತು ಬರ್ತಾ ಇದೆ, ಎಲ್ಲ ಒಳ್ಳೇದು ಅಂತ ಹಿಂಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದೇ ಮಾತು ಹೇಳಿದ ನಾವು, ಅವ್ನು ಜೂನಿಯರ್, ಅವ್ನು ಉತ್ತರ ಕೊಡೋಂಗಿಲ್ಲ. ಥ್ಯಾಂಕ್ ಯು. ನಮ್ಮದು ಆಗಬೇಕು, ಸರಿಯಾದ ಸಮಯದಲ್ಲಿ ಆಗಬೇಕು. ಮತ್ತು ಮೊದಲು ನಂದು ಆಗ್ರಹ ಅದಲ್ಲ, ಮತ್ತು ತಾಲೂಕು ವಿಂಗಡಣೆ ಆಗಬೇಕು ಫಸ್ಟ್. ಅವೆಲ್ಲ ಇದೆ ನಮ್ಮ ಅದೆಲ್ಲ ಸರ್ವೆ ಮಾಡ್ಕೊಂಡು ತಾಲೂಕು ವಿಂಗಡಣೆಗೆ ಜಿಲ್ಲಾ ಆಗ್ಬೇಕಂತ ನನ್ನ ಮೊದಲಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾವು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ನಾನು ಅದನ್ನೇ ಪ್ರಸ್ತಾವನೆ. ನಮ್ಮ ಗೋಕಾಕ್ ಆಗಬೇಕು, ಚಿಕ್ಕೋಡಿ ಆಗಬೇಕು. ಅದರಲ್ಲಿ ತಾಲೂಕುಗಳ ಮೊದಲಿಗೆ ಉದಾಹರಣೆ ಕುಡ್ಚಿ ರಾಯಬಾಗ ಇನ್ನೂ ಅದು ದೊಡ್ಡ ದೊಡ್ಡ ಕೌದಲಿಗೆ ಎಲ್ಲ ಹೋರಾಟದ ಮೊದಲಿನ ಅವುಗಳ ತಾಲೂಕಾಗಿ ಮೂಲ ಹಗರಣವನ್ನ ಒಂದು ತಾರ್ಕಿಕ ಹಂತಕ್ಕೆ ನಿಮ್ಮ ಬಿಜೆಪಿ ಅವರು ತಗೊಂಡೋದ್ರಿ. ಆದ್ರೆ ಅದೇ ಒಂದು ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವರು ಯಾಕೆ ಇನ್ನೂವರೆಗೆ ಮೌನವಾಗಿದ್ರಿ ಅಂತ ಅದನ್ನು ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ವಿ. ನಾವು ಮಾಧ್ಯಮದಲ್ಲಿ ಮಾತಾಡೋಂಗಿಲ್ಲ. ನಾವು ಈಗಾಗಲೇ ಪಕ್ಷದ ನಾಯಕರಿಗೆ ತಿಳಿಸಿದ್ದೇವೆ. ಪಕ್ಷ ನಾಯಕರು ಒಳ್ಳೆಯ ನಿರ್ಣಯ ತಗೋತಾರೆ, ಎಲ್ಲ ಒಳ್ಳೇದಾಗ್ತದೆ. ಸರ್, ಈಗ ವಿಜೇಂದ್ರ ಅವರು ನಿಮ್ಮ ಹೇಳಿಕೆ ಒಂದು ಇದನ್ನ ಹೇಳಿದ್ರು, ಏನು ರಮೇಶ್ ಜಾರಕಿಹೊಳಿ ಅವರ ಬಾಯಲ್ಲಿ ಸಿದ್ಧಾಂತದ ಮಾತು ಬರ್ತಾ ಇದೆ, ಎಲ್ಲ ಒಳ್ಳೇದು ಅಂತ ಹಿಂಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದೇ ಮಾತು ಹೇಳಿದ ನಾವು, ಅವ್ನು ಜೂನಿಯರ್, ಅವ್ನು ಉತ್ತರ ಕೊಡೋಂಗಿಲ್ಲ. ಥ್ಯಾಂಕ್ ಯು. ನಮ್ಮದು ಆಗಬೇಕು, ಸರಿಯಾದ ಸಮಯದಲ್ಲಿ ಆಗಬೇಕು. ಮತ್ತು ಮೊದಲು ನಂದು ಆಗ್ರಹ ಅದಲ್ಲ, ಮತ್ತು ತಾಲೂಕು ವಿಂಗಡಣೆ ಆಗಬೇಕು ಫಸ್ಟ್. ಅವೆಲ್ಲ ಇದೆ ನಮ್ಮ ಅದೆಲ್ಲ ಸರ್ವೆ ಮಾಡ್ಕೊಂಡು ತಾಲೂಕು ವಿಂಗಡಣೆಗೆ ಜಿಲ್ಲಾ ಆಗ್ಬೇಕಂತ ನನ್ನ ಮೊದಲಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾವು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ನಾನು ಅದನ್ನೇ ಪ್ರಸ್ತಾವನೆ. ನಮ್ಮ ಗೋಕಾಕ್ ಆಗಬೇಕು, ಚಿಕ್ಕೋಡಿ ಆಗಬೇಕು. ಅದರಲ್ಲಿ ತಾಲೂಕುಗಳ ಮೊದಲಿಗೆ ಉದಾಹರಣೆ ಕುಡ್ಚಿ ರಾಯಬಾಗ ಇನ್ನೂ ಅದು ದೊಡ್ಡ ದೊಡ್ಡ ಕೌದಲಿಗೆ ಎಲ್ಲ ಹೋರಾಟದ ಮೊದಲಿನ ಅವುಗಳ ತಾಲೂಕಾಗಿ ಮೂಲ ಹಗರಣವನ್ನ ಒಂದು ತಾರ್ಕಿಕ ಹಂತಕ್ಕೆ ನಿಮ್ಮ ಬಿಜೆಪಿ ಅವರು ತಗೊಂಡೋದ್ರಿ. ಆದ್ರೆ ಅದೇ ಒಂದು ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವರು ಯಾಕೆ ಇನ್ನೂವರೆಗೆ ಮೌನವಾಗಿದ್ರಿ ಅಂತ ಅದನ್ನು ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ವಿ. ನಾವು ಮಾಧ್ಯಮದಲ್ಲಿ ಮಾತಾಡೋಂಗಿಲ್ಲ. ನಾವು ಈಗಾಗಲೇ ಪಕ್ಷದ ನಾಯಕರಿಗೆ ತಿಳಿಸಿದ್ದೇವೆ. ಪಕ್ಷ ನಾಯಕರು ಒಳ್ಳೆಯ ನಿರ್ಣಯ ತಗೋತಾರೆ, ಎಲ್ಲ ಒಳ್ಳೇದಾಗ್ತದೆ. ಸರ್, ಈಗ ವಿಜೇಂದ್ರ ಅವರು ನಿಮ್ಮ ಹೇಳಿಕೆ ಒಂದು ಇದನ್ನ ಹೇಳಿದ್ರು, ಏನು ರಮೇಶ್ ಜಾರಕಿಹೊಳಿ ಅವರ ಬಾಯಲ್ಲಿ ಸಿದ್ಧಾಂತದ ಮಾತು ಬರ್ತಾ ಇದೆ, ಎಲ್ಲ ಒಳ್ಳೇದು ಅಂತ ಹಿಂಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದೇ ಮಾತು ಹೇಳಿದ ನಾವು, ಅವ್ನು ಜೂನಿಯರ್, ಅವ್ನು ಉತ್ತರ ಕೊಡೋಂಗಿಲ್ಲ. ಥ್ಯಾಂಕ್ ಯು. ನಮ್ಮದು ಆಗಬೇಕು, ಸರಿಯಾದ ಸಮಯದಲ್ಲಿ ಆಗಬೇಕು. ಮತ್ತು ಮೊದಲು ನಂದು ಆಗ್ರಹ ಅದಲ್ಲ, ಮತ್ತು ತಾಲೂಕು ವಿಂಗಡಣೆ ಆಗಬೇಕು ಫಸ್ಟ್. ಅವೆಲ್ಲ ಇದೆ ನಮ್ಮ ಅದೆಲ್ಲ ಸರ್ವೆ ಮಾಡ್ಕೊಂಡು ತಾಲೂಕು ವಿಂಗಡಣೆಗೆ ಜಿಲ್ಲಾ ಆಗ್ಬೇಕಂತ ನನ್ನ ಮೊದಲಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾವು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ನಾನು ಅದನ್ನೇ ಪ್ರಸ್ತಾವನೆ. ನಮ್ಮ ಗೋಕಾಕ್ ಆಗಬೇಕು, ಚಿಕ್ಕೋಡಿ ಆಗಬೇಕು. ಅದರಲ್ಲಿ ತಾಲೂಕುಗಳ ಮೊದಲಿಗೆ ಉದಾಹರಣೆ ಕುಡ್ಚಿ ರಾಯಬಾಗ ಇನ್ನೂ ಅದು ದೊಡ್ಡ ದೊಡ್ಡ ಕೌದಲಿಗೆ ಎಲ್ಲ ಹೋರಾಟದ ಮೊದಲಿನ ಅವುಗಳ ತಾಲೂಕಾಗಿ ಮೂಲ ಹಗರಣವನ್ನ ಒಂದು ತಾರ್ಕಿಕ ಹಂತಕ್ಕೆ ನಿಮ್ಮ ಬಿಜೆಪಿ ಅವರು ತಗೊಂಡೋದ್ರಿ. ಆದ್ರೆ ಅದೇ ಒಂದು ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವರು ಯಾಕೆ ಇನ್ನೂವರೆಗೆ ಮೌನವಾಗಿದ್ರಿ ಅಂತ
ಅದನ್ನು ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ವಿ. ನಾವು ಮಾಧ್ಯಮದಲ್ಲಿ ಮಾತಾಡೋಂಗಿಲ್ಲ. ನಾವು ಈಗಾಗಲೇ ಪಕ್ಷದ ನಾಯಕರಿಗೆ ತಿಳಿಸಿದ್ದೇವೆ. ಪಕ್ಷ ನಾಯಕರು ಒಳ್ಳೆಯ ನಿರ್ಣಯ ತಗೋತಾರೆ, ಎಲ್ಲ ಒಳ್ಳೇದಾಗ್ತದೆ. ಸರ್, ಈಗ ವಿಜೇಂದ್ರ ಅವರು ನಿಮ್ಮ ಹೇಳಿಕೆ ಒಂದು ಇದನ್ನ ಹೇಳಿದ್ರು. ಏನು? ರಮೇಶ್ ಜಾರಕಿಹೊಳಿ ಅವರ ಬಾಯಲ್ಲಿ ಸಿದ್ಧಾಂತದ ಮಾತು ಬರ್ತಾ ಇದೆ, ಎಲ್ಲ ಒಳ್ಳೇದು ಅಂತ ಹಿಂಗೆ ಹೇಳ್ತಾ ಇದ್ದಾರೆ. ಅಂದರೆ ಒಂದು ರೀತಿ ಹೆಂಗೆ ಹೋಗಿ ಒಂದೇ ಮಾತು ಹೇಳಿದೆ ನಾವು, ಅವ್ನು ಜೂನಿಯರ್, ಅವ್ನು ಉತ್ತರ ಕೊಡೋಂಗಿಲ್ಲ. ಥ್ಯಾಂಕ್ ಯು. ಸರ್ ಮಾತಾಡಿದ್ರೆ